ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರು ಕರ್ನಾಟಕ ಸರ್ಕಾರ ವಿಧಾನಸೌಧ ತಹಸೀಲ್ದಾರ್ ಮುಖಾಂತರ ಈ ಮನವಿ ಹೋಗಬೇಕು. ವಿಷಯ ಬಾಗಲಕೋಟೆ ಜಿಲ್ಲೆಯ ಕಬ್ಬು ಬೆಳೆಗಾರ ರೈತರಿಗೆ ಸನ್ 2025-26ನೇ ಸಾಲಿಗೆ ಕಬ್ಬು ನುರಿಸುವ ಕಾರ್ಖಾನೆಗಳ ಮುಖಾಂತರ 1 ಟನ್ನಿಗೆ 3,500 ರೂಪಾಯಿಗಳನ್ನು ನಿಗದಿಪಡಿಸುವ ಸಲುವಾಗಿ ಕೆರೂರು ಪಟ್ಟಣದಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ. ಮಾನ್ಯ ಸದರ್ ವಿಷಯದ ಪ್ರಕಾರ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ರೈತರ ಕಳಕಳಿ ಏನೆಂದರೆ ದಿನಾಂಕ 23/10/2025ರಂದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲೆಯ ರೈತ ಬಾಂಧವರು ಹಾಗೂ ಜಿಲ್ಲೆಯ ಕಾರ್ಖಾನೆ ಅಧಿಕಾರಿಗಳ ಸಮನ್ವಯ ಸಭೆ ನಡೆಯಿತು. 6 ತಾಸದವರೆಗೆ ಸಭೆ ನಡೆಯಿತು. ಅಧಿಕಾರಿಗಳು ಹಾಗೂ ರೈತರು ಮತ್ತು ಕಾರ್ಖಾನೆ ಅಧಿಕಾರಿಗಳ ನಡುವೆ ಸುದೀರ್ಘವಾಗಿ ಕಬ್ಬಿನ ಹಳೆ ಬಾಕಿ ಹಾಗೂ ಹೊಸ ದರದ ನಿಗದಿಪಡಿಸುವ ಮಾತಿನ ಹಗ್ಗ ಜಗ್ಗಾಟ ನಡೆದು ಕಬ್ಬಿನ ದರ ನಿಗದಿಯಾಗಿರುವುದಿಲ್ಲ. ಕಾರ್ಖಾನೆ ಅಧಿಕಾರಿಗಳು ತಮ್ಮ ಮಾಲೀಕರ ಜೊತೆ ಚರ್ಚಿಸಿ ಇನ್ನೊಂದು ಸಭೆಯಲ್ಲಿ ಬೆಲೆ ನಿಗದಿಪಡಿಸಿ ಕಾರ್ಖಾನೆಗಳನ್ನು ಪ್ರಾರಂಭಿಸುತ್ತೇವೆ ಎಂದು ಹೇಳಿ ಇಲ್ಲಿಯವರೆಗೆ ಎಂದರೆ 14 ದಿನಗಳು ಎತ್ತಿಸಿದರು. ಕಬ್ಬಿನ ದರ ನಿಗದಿಪಡಿಸದೆ ಕಾರ್ಖಾನೆ ಪ್ರಾರಂಭಿಸುವ ಹಂತದಲ್ಲಿದ್ದಾರೆ. ಕಾರಣ ರೈತರು ರೊಚ್ಚಿಗೆದ್ದು ಹೆದ್ದಾರಿಗಳನ್ನು ರಸ್ತೆಗಳನ್ನು ಬಂದ್ ಮಾಡಿ ಹೋರಾಟ ಮಾಡಲಿಕ್ಕೆ 6 ದಿನ ಕಳೆದರೂ ಇನ್ನೂ ಸಂಧಾನವಾಗಿಲ್ಲ. ಕೂಡಲೇ 8 ದಿನ ಕಳೆದರೂ ಇನ್ನೂ ಸಂಧಾನವಾಗಿಲ್ಲ. ಕೂಡಲೇ ಜಿಲ್ಲಾ ಆಡಳಿತದವರು ತಾಲೂಕು ಆಡಳಿತದವರು ಮಧ್ಯಸ್ಥಿಕೆ ವಹಿಸಿ ಕಬ್ಬಿನ ದರ ನಿಗದಿಪಡಿಸಬೇಕು. ಇಲ್ಲವಾದರೆ ಜಿಲ್ಲೆಯ ಮತ್ತು ತಾಲೂಕಿನಲ್ಲಿ ಬರತಕ್ಕಂಥ ಕಾರ್ಖಾನೆಗಳನ್ನು ಪ್ರಾರಂಭಿಸಕೂಡದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಹಾಗೂ ಇದರೊಂದಿಗೆ ಈ ವರ್ಷದ ಅತಿ ವೃಷ್ಟಿ ಮಳೆಯಿಂದ ರೈತರು ಬೆಳೆದಂತ ಹೆಸರು, ಉಳ್ಳಾಗಡ್ಡಿ, ಮೆಕ್ಕೆಜೋಳ, ತೊಗರಿ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿರುತ್ತವೆ. ಕಾರಣ ಬೆಳೆ ನಾಶವಾಗಿದ ರೈತರ ಜಮೀನುಗಳನ್ನು ಸರ್ಕಾರ ಸಮೀಕ್ಷೆ ಮಾಡಿದರೂ ಒಬ್ಬ ರೈತನಿಗೂ ಬೆಳೆ ಪರಿಹಾರ ಸಿಕ್ಕಿಲ್ಲ. ಕೂಡಲೇ ಬೆಳೆ ಪರಿಹಾರದ ಹಣ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿಸಲು ಆಡಳಿತ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ರೈತರು ಹಕ್ಕೊತ್ತಾಯ ಮಾಡುತ್ತಾ ಈ ಮನವಿಯನ್ನು ತಹಸೀಲ್ದಾರ್ ಮುಖಾಂತರ ಜಿಲ್ಲಾ ಆಡಳಿತಕ್ಕೆ ಹಾಗೂ ಸರ್ಕಾರಕ್ಕೆ ಕಳಿಸಿಕೊಡಲು ಕೋರಿಕೆ. ಇದರಲ್ಲಿ ನೀವೇನು ಹೇಳಿದ್ರಿ ಇಲ್ಲಿವರೆಗೂ ಅದೆಲ್ಲ ನಾವು ಈ ಪತ್ರದ ಮುಖಾಂತರ ನೀವು ಟೈಪ್ಡ್ ಅಂತ ಹೇಳಿದ್ರೆ ಖಂಡಿತವಾಗೂ ನಾವು ಟೈಪ್ಡ್ ಕಾಪಿನೇ ಇವತ್ತೇ ಕಳಿಸುವಂತ ಪ್ರಯತ್ನನ ನಾವು ಇವತ್ತು ಮಾಡ್ತೀವಿ. ನಿಮ್ಮ ಈ ಪ್ರತಿಭಟನೆಯ ಕೋರಿಕೆಗಳೇನಿದೆ ಅದು ಆದಷ್ಟು ಬೇಗ ಇವತ್ತೇ ನಿಮಗೆ ಅದರ ಪ್ರತಿಫಲ ಸಿಗಲಿ ಅಂತ ಕೂಡ ನಾವು ಕೂಡ ಜಿಲ್ಲಾಡಳಿತ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ನಮಗೂ ಸಿಗ್ತದೆ, ನಿಮಗೂ ಸೌಖ್ಯವಾಗಿರ್ತೀನಿ. ಖಂಡಿತ ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆಗ್ಬೋದು. ಕರ್ನಾಟಕ